ಪುಟಾಣಿಗಳೇ ನಮಸ್ಕಾರ, ಅಣ್ಣವರೇ ನಮಸ್ಕಾರ. ಇವತ್ತಿನ ಕತೆ ಆಮೆ, ಇಲಿ, ಕಾಗೆ ಈ ಮೂರು ಫ್ರೆಂಡ್ಶಿಪ್ಪು ಹೆಂಗಿದೆ ಅಂತ ಹೇಳೋಣ. ಇದೇ ಕತೆ. ಸರಿ, ಒಂದು ದಟ್ಟವಾದ ಕಾಡು. ಕಾಡಿನ ಹೊತ್ತಲಲ್ಲೇ ಒಂದು ಸಮುದ್ರ ಇದೆ. ಸಮುದ್ರದಲ್ಲೇ ಹುಟ್ಟಿ ಬೆಳೆದಂಥ ಒಂದು ಆಮೆ ಕೂಡ ಅಲ್ಲಿದೆ. ಸಮುದ್ರದ ಹೊತ್ತಿನಲ್ಲಿ ದಟ್ಟ ಕಾಡು ಅಂದಮೇಲೆ ಒಂದು ಮರದ ಮೇಲೆ ಕಾಗೆ ಗೂಡ ಕಟ್ಕೊಂಡು ಅಲ್ಲೇ ವಾಸವಾಗಿದೆ. ಮರದ ಪಕ್ಕದಲ್ಲಿ ಬಿಲ ಮಾಡಿಕೊಂಡು ಇಲಿ ವಾಸವಾಗಿದೆ. ಅವೆಲ್ಲ ಆಮೆ, ಕಾಗೆ, ಇಲಿ ಈ ಮೂರು ಬಾಲ್ಯ ಸ್ನೇಹಿತರು. ಸಮಯ ಸಿಕ್ಕಾಗಲೆಲ್ಲ ಒಂದು ತಮ್ಮ ಸೇರಿಕೊಂಡು ಮೀಟಿಂಗ್ ಮಾಡ್ಕೊಂಡು ಮಾತಾಡ್ಕೋತಾ ಇದ್ದು. ಆವಾಗ ಇದ್ದಕ್ಕಿದ್ದಂತೆ ಒಂದು ಜಿಂಕೆ ಓಡೋಡಿ ಬರ್ತಾ ಇದೆ. ಆಗ ಆಮೆ, ಇಲಿ, ಕಾಗೆ ಮೂರು ಜಿಂಕೆನ ನೋಡಿಬಿಟ್ಟ. ಏನೋ ಅಪಾಯ ಕಾದಿದೆ ಅಂತ ತಿಳ್ಕೊಂಡು ಆಮೆ ಸಮುದ್ರಕ್ಕೆ ಹೊಂಟೋಯ್ತು, ಕಾಗೆ ಮರದ ಮೇಲೆ ಹೊಂಟೋಯ್ತು, ಇಲಿ ತನ್ನ ಬಿಲಕ್ಕೆ ಹೋಗಿ ನುಗ್ಗೋದು. ಜಿಂಕೆ ಓಡೋಡಿ ಬಂದದು. ಆಮೆಗಳು ಇವು ಮೀಟಿಂಗ್ ಮಾಡ್ತಾಯಿದ್ವಲ್ಲ, ಆತವ ಬಂದು ನಿಂತ್ಕೋತು. ಈ ಕಾಗೆ ಏನು ಮಾಡೋದು, ದೊಡ್ಡ ಮರದಲ್ಲಿ ಗೂಡು ಮಾಡ್ಕೊಂಡಿತ್ತಲ್ಲ, ಮರದ ಮೇಲೆ ಎಲ್ಲ ಸುತ್ತಮುತ್ತ ನೋಡುತ್ತೆ. ಯಾರು ಜಿಂಕೆನ ಅಟ್ಟಾಡ್ಸ್ಕೊ ಬಂದದ್ದು ಇಲ್ಲ ಇದು ಕ್ರೂರ ಪ್ರಾಣಿಗಳು ಅಟ್ಟಾಡ್ಸ್ಕೊ ಬಂದದ್ದೇ ಆಗಲಿ ಯಾವುದು ಕಾಣ್ತಾ ಇರಲಿಲ್ಲ. ಆವಾಗ ಕಾಗೆಗೆ ಒಂದು ಧೈರ್ಯ ಬಂತು. ಕಾಗೆ ಮರದಿಂದ ಕೆಳಗೆ ಬಂತು. ಆಮೇನೂ ಇಲಿನೂ ಕೂಕ್ಕತು, ಬನ್ನಿ ಬನ್ನಿ, ಯಾವುದೂ ಅಪಾಯ ಕಾದಿಲ್ಲ, ಬನ್ನಿ ಬನ್ನಿ ಸ್ನೇಹಿತರೆ ಅಂದ್ಬಿಟ್ಟು ಕರೀತು. ಆವಾಗ ಆಮೆ, ಇಲಿ, ಕಾಗೆ ಮೂರು ಸೇರ್ಕೊಂಡು ಜಿಂಕೆ ಜೊತೆ ಮಾತನಾಡ್ತಾವೆ. ಜಿಂಕೆರಾಗ ಯಾಕೆ ಓಡಿ ಬಂದೆ ನೀನು? ನಿನ್ನನ್ನು ಯಾರು ಬೆನ್ನಟ್ಟಿ ಓಡಿಸ್ಕೊ ಬರ್ತಾ ಇರಲಿಲ್ಲ, ಕ್ರೂರ ಪ್ರಾಣಿಗಳು ನಿನ್ನ ಅಟ್ಯಾಕ್ ಮಾಡ್ತಾ ಇರಲಿಲ್ಲ, ನೀನು ಯಾಕೆ ಆ ಥರ ಓಡಿ ಬಂದೆ? ನಮಗೆ ಹೆದರಿಕೆ ಆಗೋಯ್ತಲ್ಲ ಅಂತ ಕಾಗೆ ಕೇಳ್ತು. ಆಗ ಜಿಂಕೆ ಹೇಳುತ್ತೆ, ಒಬ್ಬ ಮಹಾರಾಜ ಕಾಡಿನಲ್ಲಿ ಬಿಡಾರ ಹುಯ್ಕೊಂಡು ಇದ್ದಾನೆ. ಅವನು ಜಿಂಕೆಗಳನ್ನ ಬೇಟೆ ಆಡಲಿಕ್ಕೆ ಬಂದಿದ್ದಾನೆ. ಸಿಪಾಯಿಗಳ ಜೊತೆಯಲ್ಲಿ ಮಾತನಾಡ್ಕೊಳ್ಳೋ ವಿಚಾರ ನನ್ನ ಕಿವಿಗೆ ಬಿತ್ತು. ಅದಕ್ಕೇ ತಪ್ಪಿಸ್ಕೊಂಡು ಓಡೋಡಿ ಬಂದೆ. ಕೊನೆಗೆ ನೀವು ಸಿಕ್ಕಿದ್ರಿ, ಧನ್ಯವಾದಗಳು, ನನ್ನ ಕಾಪಾಡಿದ್ರಿ ಅಂತ ಜಿಂಕೆ ಇವು ಮೂರಕ್ಕೂ ಹೇಳುತ್ತೆ. ಆಗ ಕಾಗೆ ಹೇಳುತ್ತೆ, ನೋಡಿ, ಮೊದಲಿನಿಂದ ನಾವು ಆಮೆ, ಇಲಿ, ನಾನು ಮೂರು ಮಂದಿನೂ ಬಾಲ್ಯ ಸ್ನೇಹಿತರಾಗಿದ್ದು. ನಾವು ಮೂರು ಮಂದಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಹೆಂಗೋ ಬದುಕತ್ತಾ ಹೋಗ್ತಾ ಇದ್ದೀವಿ. ಈಗ ನೀನು ಬಂದು ಸೇರಿದೆ, ಅಲ್ಲಿಗೆ 4 ಮಂದಿ ಆಯಿತು. 4 ಮಂದಿನೂ ಒಗ್ಗಟ್ಟಿನಲ್ಲಿರಮ್ಮ, ಯಾರು ಎಲ್ಲೂ ಹೋಗಬೇಡಿ ಅಂತ ಮಾತಾಡ್ಕೊಳ್ತವೆ. ಆವಾಗ ಜಿಂಕೆಗೆ ಒಂದು ಧೈರ್ಯ ಬರುತ್ತೆ. ಆವಾಗ ಜಿಂಕೆಗೆ ಗೊತ್ತಿರೋದು ಒಂದು ಐಡಿಯಾ ಹೇಳುತ್ತೆ. ಏನು ಐಡಿಯಾ ಅಂದರೆ, ಆಮೆ ಕುರಿತು ಹೇಳುತ್ತೆ, ಮಹಾರಾಜ ಕಾಡು ಬಂದಿದ್ದಾರಲ್ಲ ಜಿಂಕೆ ಕೊಲ್ಲಕ್ಕೆ, ಅವನು ನಾಳಿದ್ದು ಸಮುದ್ರಕ್ಕೆ ಬಂದು ಬಲೆ ಹಾಕ್ಬೋದು. ಉದ್ದೇಶ ಮೀನುಗಳನ್ನ ಹಿಡಿದು ತಿನ್ನಬೇಕಂತೆ ರಾಜ. ಅದನ್ನು ಮಾತನಾಡ್ಕೊತಾಯಿದ್ರು. ಆಮೆ ರಾಯ, ನೀನು ಸಮುದ್ರಕ್ಕೆ ಇಳಿಬೇಡ, ಬಲೆಗೆ ಸಿಗೋಕೊಬಿಟ್ರೆ ನಿನ್ನ ಹಿಡ್ಕೊಂಡು ಹೋಗ್ಬಿಟ್ಟು ತಿಂದಾಕ್ಬಿಡ್ತಾರೆ ಅಂತ ಜಿಂಕೆ ಹೇಳುತ್ತೆ. ಅದಕ್ಕೆ ಆಮೆಗೆ ಭಾಳ ಭಯ ಆಗೋಯ್ತು. ಏನಪ್ಪ ಮಾಡೋದು, ಬಲೆ ಹಾಕ್ಬಿಟ್ರೆ ಮಹಾರಾಜ ನಾನು ಬಲೆ ಸಿಗೋಬಿಟ್ರೆ ಹಿಡ್ಕೊಂಡು ಹೋಗ್ಬಿಡ್ತಾನಲ್ಲ ತಿಳ್ಕೊಂಡು, ಇದು ನದಿಗೂ ಇಳ್ಗೋದಿಲ್ಲ, ಇಲ್ಲೂ ಇರಲ್ಲ, ಎಲ್ಲರೂ ದೂರ ಹೊಂಟೋಗಮ್ಮ ತಿಳ್ಕೊಂಡು ನಡ್ಕೊಂಡು ಹೊಂಟೋಯ್ತೀನಿ ಅಂತ ಇವು ಮೂರ್ಕು ಹೇಳ್ತಾವೆ. ಅದಕ್ಕೆ ಇಲಿ ಅನ್ನುತ್ತೆ, ಆಮೇರಾಯ, ನೀನು ತುಂಬ ನಿಧಾನದಲ್ಲಿ ಹಿಡಿತೀಯ, ನಿನಗೆ ಜೋರಾಗಿ ಓಡೋದು ಗೊತ್ತಿಲ್ಲ,
ನೀನು ನಡ್ಕೊಂಡು ಹೋಯ್ತಾ ಯಾರಾದ್ರು ಬೇರೆಯವ್ರ ಕೈಗೆ ಸಿಗೋಕೋತೀಯ, ನೀನು ಹೋಗಬೇಡ ನಮ್ಮನ್ನು ಬಿಟ್ಟು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ಸುಮ್ಮಿರು ಅಂತ ಹೇಳುತ್ತೆ. ಅದಕ್ಕೆ ಇದು ಒಪ್ಪಲ್ಲ. ಇಲ್ಲ ಇಲ್ಲ, ಸಮುದ್ರಕ್ಕೆ ಇಳಿದ್ರೆ ರಾಜ ಬಂದು ಬಲೆ ಆಗ್ತಾನೆ, ಇನ್ನು ಕಾಡಿಗೆ ಹೋದರೆ ಪ್ರಾಣಿಗಳ ಕೈ ಸಿಗತ್ತೀವಿ, ಈಗಲೇ ತಪ್ಪಿಸ್ಕೊಂಡು ಹೋಗೋದು ಒಳ್ಳೆಯದು, ನಾನು ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡು ಇವ್ರ ಗುಂಪನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ತದೆ. ಅದೇ ದಾರಿಯಲ್ಲಿ ಒಬ್ಬ ಬೇಟೆಗಾರ ಬರ್ತಾ ಇರ್ತಾನೆ. ಆದ್ರೆ ಹಣೆ ಬರ ನೋಡಿ ಹಂಗಿದ್ದು, ಅದೃಷ್ಟವೋ ದುರದೃಷ್ಟವೋ. ಆ ಬೇಟೆಗಾರ ಬಂದು ನೋಡ್ತಾನೆ, ಹಾವೇನು ಹಿಡ್ಕೊಂಡು ಬರ್ತಾ ಇದೆ. ಬೇಟೆಗಾರನಿಗೆ ಬಹಳ ಖುಷಿ ಆಗುತ್ತೆ. ಅಬ್ಬಬ್ಬಾ, ನನಗೆ ಆಮೆ ಸಿಕ್ಬಿಡ್ತು, ಇವತ್ತಿನ ಊಟಕ್ಕೆ ಹೆಂಗೋ ಆಯಿತು ಅಂತ ತಿಳ್ಕೊಂಡು ಬಂದವನೇ ಆಮೆ ತೆಗೆದು ಬ್ಯಾಗ್ನೊಳಗಡೆ ಹಾಕ್ಕೊಂಡು ಮುಂದಕ್ಕೆ ಹೋಯ್ತವನೆ. ಈ ಆಮೆನ ತೆಗೆದು ಬೇಟೆಗಾರ ಬ್ಯಾಗ್ನೊಳಗೆ ಹಾಕೋದನ್ನು ಇಲಿ, ಜಿಂಕೆ, ಕಾಗೆ ಮೂರು ನೋಡಿಬಿಟ್ಟು ಭಾಳ ಯೋಚನೆ ಮಾಡ್ತಾ ಇದ್ದಾವೆ. ನನ್ನ ಗೆಳೆಯ ಬೇಟೆಗಾರನ ಕೈಗೆ ಸಿಗೋಕೊಂಡ, ಏನು ಮಾಡೋದು, ಏನಾದರೂ ಐಡಿಯಾ ಇದ್ದರೆ ಹೇಳಿ ನಮ್ಮ ಸ್ನೇಹಿತ ಬಿಡಿಸ್ಕೊಬರೋಕ್ಕೆ ಅಂತ ಒಂದಕ್ಕೊಂದು ಮಾತಾಡ್ಕೊತಾ ಇದ್ದಾವೆ. ಆವಾಗ ಇಲ್ಲಿಗೆ ಒಂದು ಸಡನ್ನಾಗಿ ಒಂದು ಐಡಿಯಾ ಸಿಕ್ಕುತ್ತೆ. ಆಗ ಇಲ್ಲಿ ಹೇಳುತ್ತೆ, ಜಿಂಕೆ ನೀನು ಜೋರಾಗಿ ಹೋಗಿ ಅವನ ದಾರಿ ಹೋಗ್ತಾ ಇದ್ದಾನಲ್ಲ, ಅವನ ದಾರಿಲಿ ನೀನು ಸತ್ತಂತೆ ಮಲಗಕೋ. ಈ ಕಾಗೆ ಎದ್ದು ನಿನ್ನನ್ನು ಕುಕ್ಕಿ ತಿನ್ನೋ ರೀತಿ ನಾಟಕ ಮಾಡಲಿ. ನಾನು ಬಂದುಬಿಟ್ಟು ಆ ಬೇಟೆಗಾರನ ಬ್ಯಾಗ್ನ ಓಪನ್ ಮಾಡಿ ಕಡಿದು ಕತ್ತರಿಸಿ ಆಮೇಲೆ ರಿಲೀಸ್ ಮಾಡಿಬಿಡ್ತೀನಿ, ಬ್ಯಾಗಿಂದ ಈಚೆ ಕಳಿಸ್ಬಿಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲ ಡನ್ ಅಂದ್ಬಿಟ್ಟು ಮಾತುಕತೆ ನಡೀತೆ. ಜಿಂಕೆ ಓಡೋಗಿ ಮುಂದ್ಗಡೆ ಓಡೋಗಿ ಸತ್ತೋ ಥರ ಮನಿಕತ್ತದೆ. ಈ ಕಾಗೆ ಏನು ಮಾಡ್ತದೆ, ಕುಕ್ಕಿ ತಿಂತಾ ಇರೋ ಥರ ನಾಟಕ ಆಡುತ್ತೆ. ಈ ಬೇಟೆಗಾರ ಇದ್ದಲ್ಲ, ಆಮೆ ಇಟ್ಕೊಂಡು ಹೋಗೋನು, ಓಹ್ ಇವತ್ತು ನನ್ನ ಅದೃಷ್ಟ, ಬರಬೇಕಾದ್ರೆ ಒಂದು ಆಮೆನೇ ಸಿಕ್ತು, ಈಗ ಹೋಗ್ಬೇಕಾದ್ರೆ ಜಿಂಕೆನೂ ಒಂದು ಸಿಕ್ತು, ಇವತ್ತು ಒಳ್ಳೆ ಊಟ ನನಗೆ ಅಂದ್ಬಿಟ್ಟು ತಿಳ್ಕೊಂಡು ಆ ಬ್ಯಾಗ್ನಲ್ಲಿ ಇಟ್ಬಿಟ್ಟು ಜಿಂಕೆ ತನಕ ಹೋಯ್ತಾವನೆ. ಆವಾಗ ಇಲಿರಾಯ ಬಂದು ಬ್ಯಾಗ್ನ ಕತ್ತರಿಸಿ ಆಮೆಗೆ ಈಚು ಬರೋಕ್ಕೆ ಹೇಳ್ತು, ಆಮೇಲೆ ತಪ್ಪಿಸ್ಕೊತು. ಇಲಿ ಏನು ಮಾಡ್ತು, ಇಲಿ ಬಿಲ್ಕ್ ಹೋಗಿ ನುಕ್ಕೋತು, ಎರಡು ಮಾಯ ಆಗೋಯ್ತು. ಸರಿ, ಇಲ್ಲಿ ಜಿಂಕೆ ತನಕ ಹೋಯ್ತಾ ಇದ್ದಾಗಲೇ ಜಿಂಕೆ ಕಣ್ಬಿಟ್ಟು ನೋಡ್ಬಿಟ್ಟು ಪಣ್ ಆಡ್ಬಿಟ್ಟು ಓಡ್ಬಿಡ್ತು. ಕಾಗೆ ಮರದ ಮೇಲೆ ಕೂತ್ಕೋತು. ಆಗ ಬೇಟೆಗಾರ ಅಂತಾನೆ, ನನಗೆ ಇಲ್ಲಿ ಜಿಂಕೆನೂ ಸಿಕ್ಕಲಿಲ್ಲ, ನಾನು ಭಾಳ ಆಸೆಗಿದ್ದೆ, ಜಿಂಕೆ ಸಿಕ್ತು, ಜಿಂಕೆ ಮಾಂಸ ತಿನ್ಬೋದು ಅಂತ, ನನಗೆ ಜಿಂಕೆ ಸಿಕ್ಕಲಿಲ್ಲ ಅಂದ್ಬಿಟ್ಟು ಹೇಳಿ ತನ್ನ ಬ್ಯಾಗ್ ಇತ್ತಲ್ಲ, ಬ್ಯಾಗ್ ಎತ್ಕೊಳ್ಳೋಕೆ ಹೋಯ್ತಾನೆ. ಬ್ಯಾಗ್ನೊಳಗಡೆ ಆಮೆನೂ ಇಲ್ಲ. ಇಲ್ಲಿ ಕಡ್ದು ಕತ್ತರಿಸ್ಬಿಟ್ಟದಲ್ಲ ಬ್ಯಾಗು, ಆಮೆ ಒಳಗೆ ನುಕ್ಕೊಂಡದ ಬಿಲಕ್ಕೆ. ಆವಾಗ ಅವಯ್ಯ ಬೇಟೆಗಾರ ಹೇಳ್ಕತಾನೆ, ಆ ಕಡೆ ಜಿಂಕೆನೂ ಇಲ್ಲ, ಈ ಕಡೆ ಆಮೆನೂ ಇಲ್ಲ, ನನ್ನ ಹಣೆ ಬರ್ಬೋ ಏನೋ, ಕೈ ಬಂತುತ್ತು ಬಾಯಿ ಬರ್ನಿಲ್ವಲ್ಲ ಅಂದ್ಬಿಟ್ಟು ನಿರಾಸೆಯಿಂದ ಮುಂದಕ್ಕೆ ಹೋಯ್ತಾ ಇರ್ತಾನೆ. ಆವಾಗ ಜಿಂಕೆ, ಕಾಗೆ, ಇಲಿ, ಆಮೆ ಎಲ್ಲ ಒಗ್ಗಟ್ಟಾಗಿ ತಾವು ಎಲ್ಲಿದ್ದರು ಸಮುದ್ರ ಪಕ್ಕದಲ್ಲಿ ಅಲ್ಲಿ ಬಂದು ಸೇರ್ಕೊಂಡು, ಹೆಂಗೋ ನನ್ನನ್ನು ಕಾಪಾಡಿದ್ರಪ್ಪ, ನಿಮಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳಿ ಆಮೆ ಇವು ಮೂಲಕ ಹೇಳ್ತವೆ. ಈ ಕಥೆ ಸಾರಾಂಶ ಏನು ಅಂತಂದರೆ ಪುಟಾಣಿಗಳೇ, ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದೊಂದೇ ಇದ್ದರೆ ಯಾರಾದರೂ ಹಿಡ್ಕೊಂಡು ಹೊಂಟೋಗ್ಬಿಡೋರು. ಈಗ 4 ಮಂದಿ ಒಗ್ಗಟ್ಟಿನಲ್ಲಿದ್ದವತ್ತಿಗೆ ಆಮೇನ ಕಾಪಾಡ್ತು. ಸರಿ ಆಯ್ತಲ್ಲ ಸ್ನೇಹಿತರೆ, ಪುಟಾಣಿಗಳೇ. ಹಾಗಾಗಿ ಈ ಕತೆ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ನಿಮಗೆ ಹೇಗೆ ಅನಿಸುತ್ತೆ? ಕಮೆಂಟ್ ಬಾಕ್ಸೇ ಕಮೆಂಟ್ ಹಾಕಿ.
ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ದೊಡ್ಡವ್ರಿಗೆ ನಮಸ್ಕಾರ.